ನೀವು ನೋಡ್ತಾ ಇರುವಂತ ಕಾರು ಸಬ್ 4 ಮೀಟರ್ SV ಸೆಗ್ಮೆಂಟ್ ಅಲ್ಲಿ ಅತಿ ಹೆಚ್ಚು ಮಾರಾಟವಾಗುತ್ತಿರುವ ಕಾರುಗಳಲ್ಲಿ ಒಂದಾಗಿರುವಂತಹ ಮಾರುತಿ ಸುಜುಕಿ ಬ್ರೆಜಾ. ಈ ಕಾರಿನ ಫ್ರಂಟ್ ಪ್ರೊಫೈಲ್ ಅಲ್ಲಿ LED ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ನ ಕೊಟ್ಟಿದ್ದಾರೆ, LED DRLs ನ ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಇಂದ ಕಾರು ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಹೇಳಿ ಗ್ರಿಲ್ ಅಲ್ಲಿ ಕ್ರೋಮ್ ಟಚ್ ನ ಕೊಟ್ಟಿದ್ದಾರೆ. LED ಫಾಗ್ ಲೈಟ್ಸ್ ಹಾಗೆ ಲೋವರ್ ಬಂಪರ್ ಅಲ್ಲಿ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ನ ಕೊಟ್ಟಿದ್ದಾರೆ. ಹೈವೇ ರೋಡ್ ಆದ್ರೂ ಆಗ್ಲಿ ಅಥವಾ ಹಳ್ಳಿ ರೋಡ್ ಆದ್ರೂ ಆಗ್ಲಿ ನೀವು ಈ ಕಾರ್ನ ಆರಾಮಾಗಿ ಡ್ರೈವ್ ಮಾಡಬಹುದು. ಯಾಕೆ ಅಂದ್ರೆ ಈ ಕಾರಲ್ಲಿ 198 mm ನಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹಾಗೆ 16 ಇಂಚಿನ ಎಲೈ ವೀಲ್ಸ್ ನ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಎಲೆಕ್ಟ್ರಿಕಲಿ ಫೋಲ್ಡೇಬಲ್ ORVMs ನ ಕೊಟ್ಟಿದ್ದಾರೆ. ಇದರಲ್ಲಿ ಟರ್ನ್ ಇಂಡಿಕೇಟರ್ ಇಂಟಿಗ್ರೇಟ್ ಆಗಿದೆ. ಮತ್ತೆ ಫ್ರಂಟ್ ಡೋರ್ ಹ್ಯಾಂಡಲ್ಸ್ ಅಲ್ಲಿ ರಿಕ್ವೆಸ್ಟ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಸೈಡ್ ಪ್ರೊಫೈಲ್ ಇಂದ ಕಾರು ಸ್ಟೈಲಿಶ್ ಆಗಿ ಕಾಣಲಿ ಅಂತ ಹೇಳಿ ರೂಫ್ ರೈಲ್ಸ್ ನ ಸಹ ಕೊಟ್ಟಿದ್ದಾರೆ. ಇನ್ನು ಈ ಕಾರಿನ ರಿಯರ್ ಪ್ರೊಫೈಲ್ ಅಲ್ಲಿ ಶಾರ್ಕ್ ಫಿನ್ ಆಂಟೆನಾ ಕೊಟ್ಟಿದ್ದಾರೆ. ಹೈ ಮೌಂಟೆಡ್ ಸ್ಟಾಪ್ ಲೈಟ್, ರಿಯರ್ ವೈಪರ್ ಮತ್ತೆ LED ಟೇಲ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಹಾಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾದ ಜೊತೆಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನ ಸಹ ಕೊಟ್ಟಿದ್ದಾರೆ. ಈ ಕಾರಿನ ಬೂಟ್ ಅಲ್ಲಿ 328 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಇರೋದ್ರಿಂದ 5 ಪ್ಯಾಸೆಂಜರ್ಸ್ ಲಗೇಜ್ ನ ಆರಾಮಾಗಿ ಇಡಬಹುದು. ಇನ್ನು ಈ ಕಾರಿನ ರಿಯರ್ ಸೀಟ್ಸ್ ಅಲ್ಲಿ 2 ಪ್ಯಾಸೆಂಜರ್ಸ್ ಗೆ ಹೈಟ್ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ನ ಕೊಟ್ಟಿದ್ದಾರೆ. ಮತ್ತೆ ರಿಯರ್ AC ವೆಂಟ್ಸ್ ನ ಜೊತೆಗೆ ಒಂದು ಪವರ್ ಸಾಕೆಟ್ ನ ಸಹ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಇದೆ. ಸ್ಟೇರಿಂಗ್ ಅಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ MID ನ ಕೊಟ್ಟಿದ್ದಾರೆ. ಹಾಗೆ ಈ ಕಾರಲ್ಲಿ 9 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕೊಟ್ಟಿದ್ದಾರೆ. ಇದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಹಾಗೆ ಆಪಲ್ ಕಾರ್ ಪ್ಲೇಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಹೊರಗಡೆ ಎಷ್ಟೇ ಬಿಸಿಲಿದ್ರು ಕೂಡ ನೀವು ಕೂಲ್ ಆಗಿ ಟ್ರಾವೆಲ್ ಮಾಡಿ ಅಂತ ಹೇಳಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ ನ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಅಲ್ಲಿ ಒಂದು USB ಪೋರ್ಟ್ ಹಾಗೆ ಒಂದು ಪವರ್ ಸಾಕೆಟ್ ನ ಕೊಟ್ಟಿದ್ದಾರೆ. ಡ್ರೈವರ್ ಹಾಗೂ ಕೋ ಡ್ರೈವರ್ ಸೀಟ್ ನ ಮಧ್ಯದಲ್ಲಿ 2 ಕಪ್ ಹೋಲ್ಡರ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಸ್ಲೈಡಬಲ್ ಆರ್ಮ್ ರೆಸ್ಟ್ ಇದೆ. ಹಾಗೆ ಇದ್ರ ಕೆಳಗಡೆ ಸ್ಟೋರೇಜ್ ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಇನ್ನು ಕೋ ಡ್ರೈವರ್ ಸೈಡ್ ಅಲ್ಲಿ ಸ್ಪೇಸಿಯಸ್ ಆದ ಗ್ಲಬ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಸ್ಟೇರಿಂಗ್ ನ ಪಕ್ಕದಲ್ಲಿ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಇದರ ಜೊತೆಗೆ ಟ್ರಾಕ್ಷನ್ ಕಂಟ್ರೋಲ್ ಹಾಗೆ ಐಡಲ್ ಸ್ಟಾರ್ಟ್ ಸ್ಟಾಪ್ ಬಟನ್ಸ್ ನ ಸಹ ಕೊಟ್ಟಿದ್ದಾರೆ. ಇನ್ನು ನೀವು ಡ್ರೈವರ್ ಸೀಟ್ ಅಲ್ಲಿ ಕುಳಿತುಕೊಂಡಾಗ ನಿಮ್ಮ ಹೈಟ್ ಗೆ ತಕ್ಕ ಹಾಗೆ ಸೀಟ್ ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಹೈಟ್ ಅಡ್ಜಸ್ಟೇಬಲ್ ಡ್ರೈವರ್ ಸೀಟ್ ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಕಾರ್ಗಳಲ್ಲಿ ಜನರಿಗೆ ಇಷ್ಟ ಆಗ್ತಾ ಇರೋ ಫೀಚರ್ ಅಂದ್ರೆ ಸನ್ ರೂಫ್. ಈ ಕಾರಲ್ಲೂ ಕೂಡ ಸಿಂಗಲ್ ಪೇನ್ ಎಲೆಕ್ಟ್ರಿಕ್ ಸನ್ ರೂಫ್ ನ ಕೊಟ್ಟಿದ್ದಾರೆ. ಹಾಗೆ ಕೋ ಡ್ರೈವರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ನ ಜೊತೆಗೆ ಲೈಟ್ ನ ಸಹ ಕೊಟ್ಟಿದ್ದಾರೆ. 8,26,000 ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ಅಡ್ವಾನ್ಸ್ ಫೀಚರ್ಸ್, ಉತ್ತಮವಾದ ಮೈಲೇಜ್ ಹಾಗೆ ಉತ್ತಮವಾದ ರೀಸೇಲ್ ವ್ಯಾಲ್ಯೂ ಇರೋ ಮಿಡ್ ಸೈಜ್ SUV ನ ಖರೀದಿಸಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಕಾರು ಒಂದು ಉತ್ತಮವಾದ ಆಯ್ಕೆ ಅಂತ ಹೇಳ್ಬೋದು. ಈ ಕಾರಿನ ಫುಲ್ ಡೀಟೇಲ್ ರಿವ್ಯೂಗಾಗಿ ಕಾರ್ ಬೈಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಒಮ್ಮೆ ಚೆಕ್ ಮಾಡಿ. ಹಾಗೆ ಕನ್ನಡದಲ್ಲಿ ಇದೇ ರೀತಿಯ ಕಾರ್ ಮತ್ತು ಬೈಕ್ ಗಳ ಬಗೆಗಿನ ಮಾಹಿತಿಗಾಗಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.